ಹಲೋ ವಿದ್ಯಾರ್ಥಿ ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಈ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಿರಿಗನ್ನಡದ 10ನೇ ತರಗತಿಯ ಕೌರವೇಂದ್ರನ ಕೊಂದೆ ನೀನು ಎಂಬ ಕುಮಾರವ್ಯಾಸರ 10 ಚರಣದ ಒಂದು ದೊಡ್ಡ ಪದ್ಯದ ವಿವರಣೆಯನ್ನು ನಾವು ಇಲ್ಲಿ ನೋಡೋಣ. ಕೌರವೇಂದ್ರನ ಕೊಂದೆ ನೀನು ಇದರ ಒಂದು ಹಿನ್ನೆಲೆ ಕಥೆಯನ್ನು ಮೊದಲು ನಾವು ಕೇಳೋಣ. ನಾನು ಶಾರ್ಟಾಗಿ ಹೇಳುತ್ತೇನೆ, ಅರ್ಥ ಮಾಡಿಕೊಳ್ಳಿ. ಕೌರವರು ಪಾಂಡವರನ್ನು ಪಗಡೆ ಆಟದಲ್ಲಿ ಸೋಲಿಸುತ್ತಾರೆ. ಇದು ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಮಹಾಭಾರತ ಟಿ ವಿಯಲ್ಲಾದರೂ ನೋಡಿರಬಹುದು ಅಥವಾ ಓದಿರಬಹುದು. ಪಗಡೆ ಆಟದಲ್ಲಿ ಕೌರವರು ಪಾಂಡವರನ್ನು ಸೋಲಿಸುತ್ತಾರೆ. ಅವರು ತಮ್ಮ ಸಾಮ್ರಾಜ್ಯವನ್ನೆಲ್ಲ ಸೋತು ಹೋಗುತ್ತಾರೆ. ಆಗ ಆ ಸೋತಿದ್ದರಿಂದ ಅವರಿಗೆ 12 ವರ್ಷದ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸದ ಶಿಕ್ಷೆಯನ್ನು ತಿಳಿಸುತ್ತಾನೆ ದುರ್ಯೋಧನ. ಕೌರವರು ಆಗ 12 ವರ್ಷದ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿದ ನಂತರ ತನ್ನ ಸಾಮ್ರಾಜ್ಯವನ್ನು ಬೇಡುವುದಕ್ಕೆ ಪಾಂಡವರು ಬಂದಾಗ ಇಲ್ಲಿ ತನ್ನ ರಾಜಕುತಂತ್ರದಿಂದ ಅವರನ್ನು ಸಾಮ್ರಾಜ್ಯ ಕೊಡಬಾರದೆಂಬ ದೃಷ್ಟಿಯಿಂದ ಯುದ್ಧವನ್ನು ಸಿದ್ಧ ಮಾಡುತ್ತಾನೆ ದುರ್ಯೋಧನ, ಅಂದರೆ ಪಾಂಡವರು. ಆಗ ಇಲ್ಲಿ ಕರ್ಣ ಕೌರವರಲ್ಲಿ ಇರುತ್ತಾನೆ ಅವನು. ಆದರೆ ಆ ಕರ್ಣನ ಒಂದು ಜನ್ಮ ರಹಸ್ಯವನ್ನು ಶ್ರೀಕೃಷ್ಣ ಆತನಿಗೆ ಹೇಳಿ ಆ ಕರ್ಣನನ್ನು ಕೌರವರ ವಿರುದ್ಧವಾಗಿ ಮಾಡಿ ಪಾಂಡವರನ್ನು ಯಾವುದೇ ತೊಂದರೆ ಕೊಡಬಾರದೆಂದು ಈತನ ಒಂದು ಯೋಜನೆ ಇರುತ್ತದೆ. ಇಲ್ಲಿ ಕರ್ಣ ಪಾಂಡವರ ಸಹೋದರನೇ ಆಗಿರುತ್ತಾನೆ. ಆತನ ಜನ್ಮ ರಹಸ್ಯ ಆತನಿಗೆ ಗೊತ್ತಿರುವುದಿಲ್ಲ. ಈಗ ಆ ಒಂದು ದೊಡ್ಡ ಮಹಾಭಾರತದ ದೊಡ್ಡ ಯುದ್ಧದಲ್ಲಿ ಕರ್ಣನಿಂದ ಯಾವುದೇ ಅನಾಹುತ ಆಗಬಾರದು ಪಾಂಡವರಿಗೆ. ಕರ್ಣನಿಂದ ಯಾವುದೇ ಒಂದು ಅನಾಹುತ ಆಗಬಾರದು ಪಾಂಡವರಿಗೆ ಎಂದು ಇಲ್ಲಿ ಶ್ರೀಕೃಷ್ಣ ಆತನನ್ನು ಯಾವ ರೀತಿ, ಆತನ ಜನ್ಮ ರಹಸ್ಯವನ್ನು ಯಾವ ರೀತಿಯಿಂದ ಹೇಳುತ್ತಾನೆ, ಏನು ಅವರ ನಡುವೆ ಸಂಭಾಷಣೆ ನಡೆಯುತ್ತದೆ ಎನ್ನುವುದೇ ಈ ಒಂದು ಪದ್ಯದಲ್ಲಿ ಇದೆ. ನಾವು ಈಗ ಪದ್ಯವನ್ನು ನೋಡೋಣ.